ಕನ್ನಡ ನಾಡು ನುಡಿ ಭಾಷೆ ಅಂತ ಬಂದಾಗ ಕನ್ನಡಿಗರು ಎದ್ದೇಳಬೇಕಾಗುತ್ತೆ ಅಂತ ಒಂದು ಪ್ರಯತ್ನವನ್ನ ಕರವೇ ಅಧ್ಯಕ್ಷರು ಈಗ ಮಾಡಿದ್ದಾರೆ. ಪ್ರವೀಣ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಸಿನಿಮಾ ವಿಚಾರಕ್ಕೆ ಪದೇ ಪದೇ ಹಿಂಗಾಗುತ್ತೆ. ಸಿನಿಮಾ ವಿಚಾರ ಅಂತಲ್ಲ, ನಾಡು ನುಡಿ ಭಾಷೆ ಅಂತ ಬಂದಾಗ ಕನ್ನಡಕ್ಕೆ ಪದೇ ಪದೇ ಅವಮಾನ ಆಗ್ತಾ ಇರುವಂತದ್ದು. ಫಸ್ಟ್ ರಿಯಾಕ್ಷನ್ ಏನು ಪವರ್ ಟಿವಿ? ನಮ್ಮ ಸರ್ಕಾರ ಮತ್ತು ನಮ್ಮ ವ್ಯವಸ್ಥೆಗಳು ಸರಿ ಇಲ್ಲ ಅಂದರೆ ಕನ್ನಡಿಗರ ಮೇಲೆ ದಾಳಿಗಳು ಆಗ್ತಾ ಇರ್ತವೆ. ನಮ್ಮ ಮೇಲೆ ಗೇಲಿ ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಇಲ್ಲಿ ಸಂಪಾದನೆ ಮಾಡ್ಕೊಂಡು ಹೋಗ್ತಾರೆ, ಲೂಟಿ ಮಾಡ್ತಾರೆ, ಕನ್ನಡ ಸಿನಿಮಾವನ್ನು ಎತ್ತಂಗಡಿ ಮಾಡ್ತಾರೆ, ಕನ್ನಡಿಗರ ಮೇಲೆ ದಾಳಿ ಮಾಡ್ತಾರೆ, ಕನ್ನಡಿಗರ ವಿರುದ್ಧ ಪಿತೂರಿ ಮಾಡ್ತಾರೆ. ಇದೆಲ್ಲ ನಡೀತಾ ಇರುವಂಥದ್ದು ನಮ್ಮ ಸರ್ಕಾರ ಮತ್ತು ಆಡಳಿತದಿಂದ ದುರುಪಯೋಗ ಆದಾಗ ಮಾತ್ರ ಇವೆಲ್ಲ ನಡೀಲಿಕ್ಕೆ ಸಾಧ್ಯ. ಕರ್ನಾಟಕದಲ್ಲಿ ಕನ್ನಡಿಗನೇ ರಕ್ಷಣೆ ಇಲ್ಲ, ಕನ್ನಡಿಗರನ್ನ ಕೇಳೋರಿಲ್ಲ ಅಂದರೆ ನಾವು ಕನ್ನಡಿಗರು ಬೇರೆ ರಾಜ್ಯದಲ್ಲಿ ಬೇರೆ ದೇಶದಲ್ಲಿ ಹೋಗಿ ಬದುಕೋಕ್ಕಾಗತ್ತಾ? ಸಾಮಾನ್ಯವಾಗಿ ಬೇರೆ ರಾಜ್ಯಗಳಲ್ಲಿ ಫಸ್ಟ್ ಪ್ರಿಫರೆನ್ಸ್ ಅವರವರ ಭಾಷೆಗೆ, ಬಟ್ ಕನ್ನಡಕ್ಕೆ ಅಂತ ಬಂದಾಗ, ಕರ್ನಾಟಕಕ್ಕೆ ಅಂತ ಬಂದಾಗ ಬೇರೆಲ್ಲ ಭಾಷೆಗಳಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಕನ್ನಡಕ್ಕೆ ಆಮೇಲೆ ಕೊಡ್ತಾ ಇದ್ದಾರೆ. ಸೊ ಇದನ್ನ ಯಾವಾಗ ಮಟ್ಟ ಹಾಕ್ತೀರಾ ಅಂತ? ನಾವು ಅಲ್ಲ, ಸರ್ಕಾರ ಮತ್ತು ವ್ಯವಸ್ಥೆ ಮಾಡಬೇಕಾಗತ್ತೆ. ಮಾನ್ಯ ಸಿದ್ದರಾಮಯ್ಯನವರು ಕನ್ನಡ ಅಂತ ಮಾತಾಡ್ತಾರೆ, ಆದರೆ ಇಂಥ ಹೇಳಿಕೆಗಳನ್ನು ಹಾಕುವವರು, ಹೇಳಿಕೆಯನ್ನು ಕೊಡುವವರ ವಿರುದ್ಧ ಅಥವಾ ನಮ್ಮ ಚಿತ್ರರಂಗದ ವಿರುದ್ಧ ಪಿತೂರಿ ಮಾಡುವವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಮೊಕದ್ದಮೆಯನ್ನು ಹಾಕಿ ಅವ್ರನ್ನ ಬಂಧಿಸುವಂಥ ಕೆಲಸ ಮಾಡಬೇಕು. ಮತ್ತು ಅವರಿಗೆ ಅವ್ರ ಚಿತ್ರಕ್ಕೆ ಇಲ್ಲಿ ಪ್ರವೇಶವನ್ನು ಕೊಡಬಾರ್ದು ಸರ್ಕಾರ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತೀವಿ. ಕಮಲ್ ಹಾಸನ್ ಅವರು ಶಿವಣ್ಣನ್ ಮುಂದೆ ಹೇಳಿರುವಂಥ ಒಂದು ಸ್ಟೇಟ್ಮೆಂಟ್, ಫಸ್ಟ್ ತಮಿಳು ಆಮೇಲೆ ಕನ್ನಡ ಅನ್ನುವಂಥದ್ದು ಇವತ್ತು ನಿಮ್ಮ ಒಂದು ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು. ಇದು ಮೊದಲಲ್ಲ, ಈ ಹಿಂದೆ ಕೂಡ ಆಗಿದೆ. ಸೊ ಈ ಒಂದು ಕ್ರಮಕ್ಕೆ ಯಾವ ರೀತಿ ಮುಂದಾಗ್ತೀರಾ ಮುಂದಿನ ದಿವಸಗಳಲ್ಲಿ? ನಾವು ರಾಜ್ಕುಮಾರ್ ಅವರ ಸ್ವರೂಪವನ್ನು ಶಿವಣ್ಣನಲ್ಲಿ ನೋಡ್ತೀವಿ. ಶಿವಣ್ಣವರು ಅವರಿಗೆ ಯಾರ ಸಿನಿಮಾವನ್ನು ಇಡೀ ದೇಶದಲ್ಲಿ ಇಷ್ಟಪಡ್ತೀರಾ ಅಂದರೆ ಕಮಲ್ ಹಾಸನ್ ಅವರ ಆ್ಯಕ್ಟಿಂಗನ್ನು ಇಷ್ಟಪಡ್ತೀನಿ, ತಂದೆ ರೂಪವನ್ನು ನೋಡ್ತೀನಿ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ಆದರೆ ಇಷ್ಟೆಲ್ಲ ಹೇಳಿದ ಮೇಲೂ, ಇಷ್ಟೆಲ್ಲ ಗೌರವ ಕನ್ನಡಿಗರು ಕೊಟ್ಟಾದ ಮೇಲೂ ನೀನು ನಮ್ಮ ಕನ್ನಡ ತಾಯಿಯ ಅಮ್ಮ ತಮಿಳ ತಾಯಿ ಅಂದರೆ ನಾವೆಲ್ಲ ಒಪ್ಕೊಳ್ಳೋಕ್ಕಾಗತ್ತಾ? ಈ ಮಾತನ್ನು ಯಾರೂ ಸಹ ಸಹಿಸೋಕ್ಕಾಗಲ್ಲ. ಎಲ್ಲ ದೇಶದಲ್ಲಿ ಒಕ್ಕೂಟದ ವ್ಯವಸ್ಥೆಯಲ್ಲಿದ್ದೀವಿ. ಎಲ್ಲರಿಗೂ ಎಲ್ಲ ಭಾಷೆಯ ಮೇಲೆ ಅವರವ್ರ ಜನರಿಗೆ ಗೌರವ ಇದೆ. ನಾನು ಮೇಲಂತ ಸಿನಿಮಾ ಬಂದವಾಗ ಇಲ್ಲಿ ಬಂದು ಪ್ರಮೋಷನ್ ಮಾಡುವಂಥದ್ದು, ನನ್ನ ಸಿನಿಮಾ ನೋಡಿ ಅಂತ ಹೇಳುವಂಥದ್ದು, ಕನ್ನಡಿಗರ ವಿರುದ್ಧ ಪಿತೂರಿ ಮಾಡುವಂಥದ್ದು, ಎಲ್ಲಿ ನೀವು ಸಕ್ಸಸ್ ಆಗಿದ್ದೀರಾ? ರಾಜಕೀಯ ಜೀವನದಲ್ಲಿ ಸಕ್ಸಸ್ ಇಲ್ಲ, ವೈಯಕ್ತಿಕ ಜೀವನದಲ್ಲಿ ಸಕ್ಸಸ್ ಇಲ್ಲ, ಸಿನಿಮಾ ರಂಗದಲ್ಲೂ ಮುಳುಗೋಗಿದ್ದೀರಾ. ಕನ್ನಡ ಅಲ್ಲಿ ನಿಮ್ಗೆ ಅವಾಗ ಸಾಥ್ ಕೊಟ್ಟಿತ್ತು. ಇಂಥ ಸಂದರ್ಭದಲ್ಲಿ ಈ ರೀತಿ ಮಾಡಿದರೆ ಖಂಡಿತವಾಗಲೂ ನಾವು ಯಾರೂ ಸುಮ್ಮನೆ ಇರೋಕ್ಕಾಗಲ್ಲ, ಕನ್ನಡಿಗರು ಸಹ ಸುಮ್ಮನೆ ಇರೋಕ್ಕಾಗಲ್ಲ. ಈ ಪರಭಾಷೆ ಚಿತ್ರಗಳನ್ನ ಬ್ಯಾನ್ ಮಾಡಬೇಕು ಮೊದಲನೇದಾಗಿ. ಈ ರೀತಿ ಚೇಷ್ಟೆ ಮಾಡ್ತಾರಲ್ಲ ಅವ್ರನ್ನೆಲ್ಲ ಬ್ಯಾನ್ ಮಾಡೋದ್ರ ಮುಖಾಂತರ ಕನ್ನಡವನ್ನು ಉಳಿಸುವಂಥ ಕೆಲಸ ಮಾಡಬೇಕನ್ನೋ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಸೊ ಕಮಲ್ ಹಾಸನ್ ಅವರು ಕ್ಷಮೆ ಕೇಳಬೇಕು ಅಂತ ಹೇಳ್ತಾ ಇದ್ದೀರಾ, ಬಟ್ ಅದು ನಡೆಯುತ್ತಾ? ನಡೆದಿಲ್ಲ ಅಂದರೆ ಸಿನಿಮಾ ರಿಲೀಸ್ ಆಗಲ್ಲ. ಅನೇಕ ಸಂದರ್ಭದಲ್ಲಿ ಆಗಿದೆ, ಹಿಂದೆ ನಡೆದಿದೆ, ಅನೇಕ ಸಿನಿಮಾಗಳಾಗಿದೆ. ಧೂಮ್ ಸಿನಿಮಾ ದೊಡ್ಡ ಹೋರಾಟ ಆಗಿದೆ. ನಮ್ಮ ರಜನಿಕಾಂತ್ ಸಿನಿಮಾ ಅದೇ ರೀತಿ ರಜನಿಕಾಂತ್ ಅವರು ಕ್ಷಮೆ ಕೇಳಿದ ಮೇಲೆ ಅವಕಾಶ ಮಾಡಿಕೊಟ್ಟಿವಿ. ದೊಡ್ಡ ಮಟ್ಟದ ಪ್ರತಿಭಟನೆ ಆಗ್ತವೆ. ಕನ್ನಡಕ್ಕೆ ಅವಮಾನ ಮಾಡಿದರೆ, ಕನ್ನಡಿಗರಿಗೆ ಅವಮಾನ ಮಾಡಿದರೆ ಯಾರೂ ಸಹ ಕೈಕಟ್ಟಿ ಕೂತ್ಕೊಳ್ಳೋಕ್ಕಾಗಲ್ಲ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಕಮಲ್ ಹಾಸನ್ ಅವರಿಗೆ ಏನು ಬೇಡಿಕೆ ಇಡ್ತಿದ್ದೀರಾ ಈ ಮೂಲಕ? ಬೇಷರತ್ತಾಗಿ ಕ್ಷಮೆ ಕೇಳಬೇಕು. ಕರ್ನಾಟಕದಲ್ಲಿ ಬಂದು ಕನ್ನಡಿಗರ ಹತ್ರ ಅಲ್ಲಿ ತನಕ ಅವ್ರ ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಆದರೆ ಅದರಿಂದ ಆಗುವಂಥ ಅನಾಹುತಕ್ಕೆ ಕಮಲ್ ಹಾಸನ್ ರಾಜ್ಯ ಸರ್ಕಾರ ಕಾರಣ ಆಗುತ್ತೆ ಅನ್ನೋಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಓಕೆ, ಇನ್ನೊಂದು ವಿಚಾರ, ಈಗಾಗಲೇ ಈ ಹಿಂದೆ ಸೋನು ನಿಗಮ್ ಅವರು ಬ್ಯಾನ್ ವಿಚಾರವಾಗಿ ಸಂಬಂಧಪಟ್ಟಂತೆ ಕ್ಷಮೆ ಕೇಳಬೇಕು ಅಂತ ಹೇಳಿದ್ರಿ, ಬಟ್ ಅದು ಎಲ್ಲಿಗೆ ಬಂದು ನಿಲ್ತೋ ನಿಮಗೂ ಗೊತ್ತಿದೆ. ಇದು ಅದೇ ಥರ ಆಗುತ್ತಾ? ಸೋನು ನಿಗಮ್ ಅವರು ಒಬ್ಬ ಹಾಡುಗಾರ. ಅವ್ರ ಹಾಡನ್ನು 800 ಹಾಡುಗಳನ್ನು ಕನ್ನಡದಲ್ಲಿ ಹಾಡಿದ್ದಾರೆ. ಅವ್ರ ಬಗ್ಗೆ ಅನೇಕ ಜನ ಅಭಿಮಾನಿಗಳಿದ್ದಾರೆ. ಅವ್ರು ಮಾತಾಡಿರೋ ತಪ್ಪು, ಅವ್ರ ಕ್ಷಮೆಯನ್ನು ಕೇಳಿದ್ದಾರೆ. ಅವ್ರನ್ನ ಬೇಗ ಬ್ಯಾನ್ ಮಾಡಿದರು. ವಾಣಿಜ್ಯ ಮಂಡಳಿ ಸರ್ಕಾರ ಅವ್ರ ಮೇಲೆ ಕೇಸ್ ಹಾಕ್ತು, ಎಲ್ಲ ಮಾಡ್ತು. ಇವತ್ತು ಕಮಲ್ ಹಾಸನ್ ದೊಡ್ಡ ಮಂಚ, ಇಡೀ ದೇಶದಲ್ಲಿ ಹೆಸರಿದೆ, ಅವನ ವಿರುದ್ಧ ಕ್ರಮ ಆಗಬೇಕನ್ನೋದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಬರೀ ಸೋನು ನಿಗಮ್ಗೊಂದು ಇವರಿಗೊಂದಲ್ಲ, ಕೇಸ್ ಹಾಕಬೇಕು ಸರ್ಕಾರ ಅವ್ರ ವಿರುದ್ಧ, ಆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಕೊನೆಯದಾಗಿ ಈ ಮೂಲಕ ರಾಜ್ಯ ಸರ್ಕಾರಕ್ಕಾಗಿರ್ಬೋದು, ಡಿಸ್ಟ್ರಿಬ್ಯೂಟರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾವುದೇ ಕಾರಣಕ್ಕೂ ಈ ಸಿನಿಮಾವನ್ನು ಡಿಸ್ಟ್ರಿಬ್ಯೂಟರ್ ತಗೋಬಾರ್ದು, ಅದನ್ನು ವಾಪಸ್ ಕೊಡಬೇಕು. ತಗೊಂಡಿದ್ದೇ ಆಗಿದೆ, ನಿಮ್ಗೆ ಯಾವುದೇ ಥಿಯೇಟ್ರಲ್ಲಿ ಹಾಕ್ಲಿಕ್ಕೆ ಅವಕಾಶವನ್ನು ಕೊಡಲ್ಲ ಅನ್ನೋದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, ಅವ್ರ ಮೇಲೆ ಮೊಕದ್ದಮೆ ಆಗಬೇಕು, ಆ ಚಿತ್ರಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅನ್ನೋದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ನೋಡಿದ್ರಲ್ಲ, ಇದಿಷ್ಟು ಪ್ರವೀಣ್ ಶೆಟ್ಟಿ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಜಯನ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.